ಎಲ್ಲ SG ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ಇನ್ನೂ ಯಾರೆಲ್ಲ ನಮ್ಮ SG ಕನ್ನಡ ಕಲಿಕೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಮಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಕಳೆದ ವಿಡಿಯೋದಲ್ಲಿ ನಾವು ನಾಮ ಪ್ರಕೃತಿಗಳಲ್ಲಿ ಇರುವಂತಹ ಸಾಧಿತ ಸಹಜ ನಾಮ ಪ್ರಕೃತಿಗಳ ಬಗ್ಗೆ ನೋಡ್ತಾ ಇದ್ವಿ. ಅದರಲ್ಲಿ ಸಾಧಿತ ನಾಮ ಪ್ರಕೃತಿಗಳಲ್ಲಿ ಇರುವಂತಹ ವಿಧಗಳನ್ನು ವಸ್ತುವಾಚಕ, ಗುಣವಾಚಕ, ನಂತರ ಸಂಖ್ಯಾವಾಚಕ, ಸಂಖ್ಯೆಯ ವಾಚಕಗಳನ್ನು ನೋಡಿದ್ವಿ. ಇವತ್ತು ನಾವು 5ನೇ ಒಂದು ಪ್ರಕಾರವಾಗಿರುವಂತಹ ಅಥವಾ 5ನೇ ವಿಧ ಆಗಿರುವಂತಹ ಪರಿಮಾಣ ವಾಚಕವನ್ನು ನಾವು ಇವತ್ತು ನೋಡ್ತೀವಿ. ಹಾಗಾದ್ರೆ ಪರಿಮಾಣ ವಾಚಕ ಅಂದ್ರೆ ಏನು? ಪರಿಮಾಣ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವೇನಂತ ಹೇಳ್ತೀವಿ? ಅಳತೆ, ಪರಿಮಾಣ ಅಥವಾ ಗಾತ್ರದ ಕುರಿತು ಹೇಳುವಂತಹ ಪದಗಳನ್ನ ಅಥವಾ ಶಬ್ದಗಳಿಗೆ ನಾವೇನಂತ ಹೇಳ್ತೀವಿ? ಪರಿಮಾಣ ವಾಚಕ ಅನ್ನೋದನ್ನ ನಾವು ಹೇಳ್ತೀವಿ. ಇಲ್ಲಿ ಪರಿಮಾಣ ವಾಚಕ ಅಂದ್ರೆ ವಸ್ತುಗಳ ಒಂದು ಸಾಮಾನ್ಯವಾದಂತಹ ಅಳತೆ, ಗಾತ್ರ ಮತ್ತು ಪರಿಮಾಣಗಳನ್ನು ಹೇಳುವಂತಹ ಪದಗಳಿಗೆ ನಾವು ಪರಿಮಾಣ ವಾಚಕ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ರೀತಿಯಾಗಿರುವಂತಹ ಸಾಮಾನ್ಯ ಅಳತೆಯನ್ನ ಹೇಳ್ತೀವಿ, ಯಾವ ಉದಾಹರಣೆಗಳನ್ನ ಕೊಡ್ತೀವಿ, ಗಾತ್ರಕ್ಕೆ ಯಾವ ಉದಾಹರಣೆಗಳನ್ನ ಕೊಡ್ತೀವಿ, ನಂತರ ಪರಿಮಾಣಕ್ಕೆ ಯಾವ ಉದಾಹರಣೆಗಳನ್ನ ಕೊಡ್ತೀವಿ ಅಂತ ನಾವೀಗ ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಳತೆಗೆ ಅಂತ ಹೇಳ್ತೀವಿ. ಅಳತೆ, ಇಂತಿಷ್ಟು ಅಳತೆ ಅಂತ ನಾವು ಅದನ್ನ ಉದಾಹರಣೆ ರೂಪದಲ್ಲಿ ಕೊಡ್ತೀವಿ. ಹಾಗಾದ್ರೆ ಯಾವ ತರ ಉದಾಹರಣೆ ಬರುತ್ತೆ ಅಳತೆಗೆ ಅಂತ ಅಂದ್ರೆ, ಮುಖ್ಯವಾಗಿ ನಾವು ಅಷ್ಟು ದೂರ ಅಳತೆ ಅಂದ್ರೆ ದೂರವನ್ನ ನಾವು ಡಿಸ್ಟೆನ್ಸ್ ಅನ್ನ ನಾವೇನ್ ಮಾಡ್ತೀವಿ? ಅಳತೆಯಲ್ಲಿ ಅಳಿತೀವಲ್ಲ. ಹಾಗಾಗಿ ಅಳತೆ ಅಂದ್ರೆ ಅಷ್ಟು ದೂರ, ಇಷ್ಟು ದೂರ, ಎಷ್ಟು ದೂರ, ಹೌದು, ಅಷ್ಟು ದೂರ. ಅಷ್ಟು ಅನ್ನುವಂಥದ್ದು ಏನ್ ಬರುತ್ತೆ? ಪರಿಮಾಣ ವಾಚಕದಲ್ಲಿ ಅಷ್ಟು, ಇಷ್ಟು, ಎಷ್ಟು ಅಂತ ನಾವೇನು ಉದಾಹರಣೆಗಳನ್ನ ತಗೋತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ? ಅಳತೆಗೆ ಇರುವಂತಹ ಒಂದು ಪರಿಮಾಣ ವಾಚಕ ಅಷ್ಟು ದೂರ. ಇಲ್ಲಿ ದೂರ ಅನ್ನುವಂಥದ್ದು ಒಂದು ವಸ್ತು ಅಥವಾ ನಾವು ಮಾಡುವಂತಹ ಒಂದು ಅಳತೆ ಅಥವಾ ನಾವು ಮಾಡುವಂತಹ ಒಂದು ಪ್ರಯಾಣ. ಆ ಪ್ರಯಾಣ ಎಷ್ಟು ದೂರ ಇದೆ ಅಂತ ನಾವು ಎಷ್ಟು ಕಿಲೋಮೀಟರ್ ದೂರ ಇದೆ, ಎಷ್ಟು, ಅಷ್ಟು ಅಂತ ಹೇಳ್ತೀವಲ್ಲ, ಅಷ್ಟು ಅನ್ನುವಂಥದ್ದು ಪರಿಮಾಣ ವಾಚಕ್ಕೆ ಉದಾಹರಣೆಗೆ. ನಂತರ ಎಷ್ಟು ಅನ್ನುವಂಥದ್ದು ಕೂಡ ಪರಿಮಾಣ ವಾಚಕ್ಕೆ ಉದಾಹರಣೆ. ಆಮೇಲೆ ಇಷ್ಟು ದೂರ ಅನ್ನುವಂಥದ್ದು ಕೂಡ ಪರಿಮಾಣ ವಾಚಕಕ್ಕೆ ಉದಾಹರಣೆಯನ್ನಾಗಿ ನೋಡ್ತೀವಿ. ಅದು ಯಾವುದಕ್ಕೆ? ಅಳತೆಗೆ ಅಂತ ಹೇಳ್ಬೋದು. ನಂತರ ಬರೋದು ಗಾತ್ರ. ಗಾತ್ರದಲ್ಲಿ ಯಾವ ತರ ಹೇಳ್ತೀವಿ ನಾವು ಅಂತ ಹೇಳ್ತೀವಿ. ಗಾತ್ರ ಯಾವ ತರ, ಅದಕ್ಕೆ ಉದಾಹರಣೆಯನ್ನ ನಾವು ಕೊಡಬಹುದು. ಈಗ ಗಾತ್ರ ಅಂದ ತಕ್ಷಣನೇ ಸಣ್ಣ ಮಕ್ಕಳಿಗೆ ನಾವು ಕೇಳ್ತೀವಿ ಏನಂತ? ನಿಮ್ಮಪ್ಪ ಅಂದ್ರೆ ಎಷ್ಟು ಪ್ರೀತಿ ಅಂತ ಕೇಳ್ತೀವಿ ನಾವು. ಎಷ್ಟು ಅನ್ನುವಂಥದ್ದು ಕೂಡ ಪರಿಮಾಣ ವಾಚಕದಲ್ಲಿ ಅಳತೆ ಮಾಡ್ತೀವಿ. ಅಂದ್ರೆ ಅಪ್ಪನ ಒಂದು ಪ್ರೀತಿ ನಿನ್ಗೆ ಎಷ್ಟು ಇಷ್ಟ ಅಂತ ಕೇಳ್ತಾರಲ್ಲ, ಅಥವಾ ಅಪ್ಪ ಅಂದ್ರೆ ನಿನ್ಗೆ ಎಷ್ಟು ಪ್ರೀತಿ ಅಂತ ಹೇಳ್ತಾರಲ್ಲ, ಅಮ್ಮ ಅಂದ್ರೆ ಎಷ್ಟು ಪ್ರೀತಿ ಅಂತ ಹೇಳ್ತಾರಲ್ಲ. ಹಾಗಾಗಿ ಅವರ ಒಂದು ತೂಕವನ್ನ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳ್ಬೋದು. ಅದಕ್ಕೆ ಅವರು ಉತ್ತರ ಹೇಳ್ತಾರೆ ಏನಂತ? ಬೆಟ್ಟದಷ್ಟು ನನಗೆ ಪ್ರೀತಿ ಅಪ್ಪನ ಮೇಲೆ, ಅದು ಆನೆಷ್ಟು ನಾನು ಪ್ರೀತಿಯನ್ನ ಮಾಡ್ತೀನಿ ಅಪ್ಪಗೆ ಅಂತ ಹೇಳ್ತಾರಲ್ಲ, ಅದು ಕೂಡ ನಾವು ಗಾತ್ರದಲ್ಲಿ ಅಂತ ಹೇಳ್ತೀವಿ. ಹಾಗಾದ್ರೆ ಆನೆಯಷ್ಟು, ಅಷ್ಟು ದೊಡ್ಡದಾಗಿರುವಂತಹದ್ದು. ಒಟ್ಟಾಗಿ ಇಲ್ಲಿ ಕೂಡ ಏನ್ ಬರುತ್ತೆ ಹೇಳ್ರಿ? ಗಾತ್ರ ಮತ್ತು ಅಳತೆ ಇಲ್ಲಿ ಅಷ್ಟು ಅನ್ನುವಂಥದ್ದೇ ಬರುತ್ತೆ. ಬೆಟ್ಟದಷ್ಟು, ನಾನು ಬೆಟ್ಟದಷ್ಟು ಇಷ್ಟಪಡ್ತೀನಿ ಆ ವಸ್ತುವನ್ನ ಅಂತ ಹೇಳ್ತಾರ. ನಾನು ನನ್ನ ಕುಟುಂಬವನ್ನ ಬೆಟ್ಟದಷ್ಟು ಅಂದ್ರೆ ಅಲ್ಲಿ ಅಳತೆ ಸೀಮಿತ ಅಂತ ಇಲ್ಲ, ಜಾಸ್ತಿನೇ ಅಂತ ಹೇಳ್ತೀವಿ, ಹೆಚ್ಚಾಗಿರೋದಕ್ಕೇನೆ ಹೇಳ್ತೀವಿ ನಾವು, ಹೌದು. ಹಾಗಾಗಿ ನಂತರ ಬರೋದು ಪರಿಮಾಣಕ್ಕೆ. ಪರಿಮಾಣಕ್ಕೆ ಯಾವ ರೀತಿಯಾಗಿರುವಂತಹ ಉದಾಹರಣೆಯನ್ನ ನೋಡ್ತೀವಿ. ಪರಿಮಾಣಕ್ಕೆ ಅದಕ್ಕೆ ನಾವೇನಂತ ತಗೋತೀವಿ ಅಂದ್ರೆ ಹಲವು. ಕೆಲವೊಂದನ್ನ ನಾವು ಆಯ್ಕೆ ಮಾಡ್ಕೋತೀವಿ. ಸಾಕಷ್ಟು ನದಿಗಳಿದ್ದಾವು. ಆ ನದಿಗಳು ಭಾರತದಲ್ಲಿ ಹಲವಾರು ನದಿಗಳು ಹರಿದು ಸಮುದ್ರವನ್ನ ಸೇರುತ್ತವೆ. ಹಲವು ನದಿಗಳು ಇರುವಂತಹ ಎಲ್ಲಾ ನದಿಗಳಲ್ಲಿ ಭಾರತದಲ್ಲಿ ಹರಿಯುವಂತಹ ಹಲವು ನದಿಗಳು ಅಂತ ಹಲವು ಹಲವು ನದಿಗಳು ಅಂದ್ರೆ ಇಲ್ಲಿ ಹಲವು ಅನ್ನುವಂಥದ್ದು ಏನಾಗುತ್ತೆ? ಒಂದು ಪರಿಮಾಣ ವಾಚಕ ಆಗುತ್ತೆ. ನಂತರ ಕೆಲವು ಅನ್ನುವಂಥದ್ದು. ಈಗ ಇಲ್ಲಿ ಕೆಲವು ಹಣ್ಣು ಅಂತ ತಗೊಳ್ಳೋನು. ಏನು ಹಣ್ಣು? ಯಾವ್ದಕ್ಕೆ ಉದಾಹರಣೆ ಕೊಡ್ತೀವಿ ನಾವು ಅಂತಂದ್ರೆ, ಬುಟ್ಟಿಯಲ್ಲಿ ಹಲವು ಹಣ್ಣುಗಳಿವೆ. ಉದಾಹರಣೆ ನೋಡ್ರಿ, ಬುಟ್ಟಿಯಲ್ಲಿ ಹಲವು ಹಣ್ಣುಗಳಿವೆ.
ಅವುಗಳಲ್ಲಿ ಕೆಲವು ಹಣ್ಣುಗಳು ಕೊಳೆತು ಹೋಗಿವೆ. ಅಂದ್ರೆ ಇರುವಂತಹ ಬುಟ್ಟಿಯಲ್ಲಿ ಹಲವಾರು ಹಣ್ಣುಗಳಿದ್ದಾವೆ. ಆ ಹಣ್ಣುಗಳಲ್ಲಿ ಕೆಲವೊಂದು ಹಣ್ಣುಗಳು ಏನಾಗಿದ್ದಾವು, ಕೆಟ್ಟು ಹೋಗಿದ್ದಾವು, ಕೊಳೆತು ಹೋಗಿದ್ದಾವು ಅಂತ ನಾವು ಹೇಳ್ತೀವಲ್ಲ. ಇದು ಅಷ್ಟು, ಎಷ್ಟು, ಇಷ್ಟು, ಆಮೇಲೆ ಅದೇ ತರ ಅಷ್ಟು ಅಂದ್ರೆ ಆನೆ ಎಷ್ಟು, ಬೆಟ್ಟದಷ್ಟು, ನಂತರ ಹಲವು, ಕೆಲವು, ಇವೆಲ್ಲ ಉದಾಹರಣೆಗಳು ಯಾವುದಕ್ಕೆ ಬರುತ್ತೆ, ಪರಿಮಾಣ ವಾಚಕಕ್ಕೆ ಉದಾಹರಣೆ ಆಗ್ತಾವು. ಅರ್ಥ ಆಯ್ತಲ್ಲ ಪರಿಮಾಣ ವಾಚಕ ಅನ್ನೋದನ್ನು. ನಂತರ ನೋಡೋಣ ಪ್ರಕಾರ ವಾಚಕ. ಈಗ ಪ್ರಕಾರ ವಾಚಕ. ಪ್ರಕಾರ ವಾಚಕ ಅಂದ್ರೆ ಏನು? ಇಲ್ಲಿ ನಾವು ಬಳಕೆ ಮಾಡುವಂತ ಒಂದು ವಸ್ತುವಿನ ಒಂದು ಸ್ಥಿತಿ ಹೇಗಿದೆ ಅಥವಾ ಅದು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸುವಂತಹ ಪದಗಳಿಗೆ ನಾವು ಪ್ರಕಾರ ವಾಚಕ ಅಂತ ಹೇಳ್ತೀವಿ. ಅಂದ್ರೆ ನಾವು ಬಳಕೆ ಮಾಡುವಂತಹ ವಸ್ತು ಅದು ಯಾವ ತರ ಇದೆ ಅಥವಾ ಅದರ ಒಂದು ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ತಿಳಿಸ್ತೀವಲ್ಲ, ಅಂತ ಪದಗಳಿಗೆ ನಾವು ಪ್ರಕಾರ ವಾಚಕ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರಕಾರ ವಾಚಕಕ್ಕೆ ಉದಾಹರಣೆ ಏನ್ ಬರುತ್ತೆ? ಉದಾಹರಣೆ ಇಲ್ಲಿ ಯಾವ ರೀತಿ ಐತಿ ಅನ್ನೋದಕ್ಕೆ ಅಥವಾ ಅದರ ಸ್ಥಿತಿಗತಿ ಹೇಗಿದೆ ಅಂತ ಅನ್ನೋದಕ್ಕೆ, ನೀನು ಎಂತ ಹಣ್ಣನ್ನ ತಿಂದೆ, ಇಲ್ಲಿ ನೀನು ಅನ್ನುವಂಥದ್ದು, ಹಣ್ಣು ಅನ್ನುವಂಥದ್ದು ಬಿಟ್ಟು ಮಧ್ಯದಲ್ಲಿ ಇರುವಂತಹ ಒಂದು ಪದ ಯಾವುದು ಬರುತ್ತೆ? ಎಂತ. ಎಂತ. ಆನಂತರ ಅಂಥ, ಇಂಥ. ಹೌದು, ಎಂತ ವಸ್ತುನಪ್ಪ ಅದು ಅಥವಾ ಎಂತ ವ್ಯಕ್ತಿಯಪ್ಪ ಅವನು ಅಂತ ಹೇಳ್ತೀವಿ. ಅಂತ ವ್ಯಕ್ತಿನ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತಾಡು ಅಂದ್ರೆ ಅದರ ಸ್ಥಿತಿ ಹೇಗಿದೆ. ಒಳ್ಳೆ ರೀತಿಯಾಗಿತ್ತಂದ್ರೆ ಅಪ್ಪ ಎಂತ ವ್ಯಕ್ತಿತ್ವಪ್ಪ ಅವ್ರದ್ದು ಅಂತೀವಿ. ಅದೇ ಅಂತ ವ್ಯಕ್ತಿತ್ವ ಯಾರಿಗೂ ಬೇಡಪ್ಪ ಅಂತ ಹೇಳ್ತೀವಿ. ಇಂಥ ವ್ಯಕ್ತಿಯನ್ನ ನಾನು ನೋಡೇ ಇಲ್ಲ ಅಂತ ಹೇಳ್ತೀವಿ. ಅಥವಾ ಇಂಥ ವಸ್ತು, ಇಂಥ ಹಣ್ಣನ್ನ ಅಥವಾ ಪ್ರಕೃತಿಯನ್ನ ನಾವು ಪ್ರಕೃತಿಯ ಸೌಂದರ್ಯವನ್ನ ಸವಿಯುವಂತಹ ಸಂದರ್ಭದಲ್ಲಿ ಎಂತ ಅದ್ಭುತವಾದಂತಹ ಪ್ರಕೃತಿ, ಎಂತ ಅದ್ಭುತವಾದ ದೃಶ್ಯಗಳು, ಇಂಥ ಅದ್ಭುತ ದೃಶ್ಯಗಳನ್ನ ನಾನು ಎಲ್ಲಿ ನೋಡಿಲ್ಲ ಅಂತ ಏನು ನಾವು ಆಶ್ಚರ್ಯಚಕಿತವಾಗಿ ಮಾತನಾಡ್ತೀವಲ್ಲ, ಅಂತ ಸಂದರ್ಭದಲ್ಲಿ ಬಳಕೆ ಮಾಡ್ತೀವಿ ಪ್ರಕಾರ ವಾಚಕಗಳನ್ನ. ಅದೇ ರೀತಿ ಮುಂದೆ ಎಂತಹ. ಎಂತಹ ವ್ಯಕ್ತಿತ್ವ, ಅಂತಹ, ಇಂತಹ, ಇಂತಹ ಹಣ್ಣನ್ನ ನಾನು ತಿಂದೇ ಇಲ್ಲ ಅಂತ ಹೇಳ್ತೀವಿ. ಅಷ್ಟು ರುಚಿಯಾಗಿದೆ ಇದು ಹಣ್ಣು ಅಂತ ಹೇಳ್ತೀವಿ. ವ್ಯಕ್ತಿಗೆ, ವಸ್ತುಗಳಿಗೆ, ಅವು ಇರುವಂತಹ ಸ್ಥಿತಿ, ಅವು ಇರುವಂತಹ ರೀತಿಗೆ ಅನುಗುಣವಾಗಿ ನಾವು ಪ್ರಕಾರವಾಚಕ ಅವುಗಳನ್ನ ಪ್ರಕಾರವಾಗಿ ನೋಡ್ತೀವಿ. ಅಂದ್ರೆ ಎಂತ, ಅಂಥ, ಇಂಥ, ಎಂತಹ, ಅಂತಹ, ಇಂತಹ ಅಂತ ಹೇಳ್ತೀವಲ್ಲ, ಅವುಗಳಿಗೆ ಪ್ರಕಾರವಾಚಕಗಳು ಅಂತ ಹೇಳ್ತೀವಿ. ನಂತರ 7ನೇ ಪ್ರಕಾರ ಆಗಿರುವಂತಹ ದಿಗ್ವಾಚಕಗಳನ್ನ ನಾವು ನೋಡೋಣ. ನೋಡ್ರಿ, ಈಗ 7ನೇ ಒಂದು ವಿಧ ದಿಗ್ವಾಚಕ. ದಿಗ್ವಾಚಕ ಹೆಸರೇ ಸೂಚಿಸುವಂತೆ ದಿಕ್ಕುಗಳ ಹೆಸರನ್ನ ಸೂಚಿಸುವಂತಹ ಪದಗಳಿಗೆ ದಿಗ್ವಾಚಕ ಅಂತ ಹೇಳ್ತೀವಿ. ದಿಗ್ವಾಚಕಕ್ಕೆ ಉದಾಹರಣೆ ಯಾವುವು? 8 ದಿಕ್ಕುಗಳು ಅಂದ್ರೆ 4 ಮುಖ್ಯ ದಿಕ್ಕು, 4 ಉಪದಿಕ್ಕುಗಳು. ಅದೇ ರೀತಿ ನಾವು ಕನ್ನಡದಲ್ಲಿ ಹೇಳ್ತೀವಿ ಮೂಡಣ, ಪಡುವಣ, ತೆಂಕಣ, ಬಡಗಣ ಅಂತ ಹೇಳ್ತೀವಿ. ಅದೇ ರೀತಿ ಮೇಲೆ, ಕೆಳಗೆ, ಆಚೆ, ಈಚೆ, ಈ ಉದಾಹರಣೆಗಳು ಕೂಡ ನಾವು ಇದರಲ್ಲಿ ತಗೋಬಹುದು, ದಿಗ್ವಾಚಕದಲ್ಲಿ ತಗೋಬಹುದು. ಹೇಳ್ರಿ, ಆಚೆ, ಫಸ್ಟ್ ಆಚೆ, ಈಚೆ, ಆಮೇಲೆ ಮೇಲೆ, ಮೇಲೆ, ಕೆಳಗೆ, ಇನ್ನು ಹಲವಾರು ರೀತಿಯಲ್ಲಿ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಾನು ಮುಖ್ಯ ದಿಕ್ಕು ಮತ್ತು ಉಪದಿಕ್ಕುಗಳನ್ನ ಬಿಟ್ಬಿಟ್ಟೆ. ಯಾಕೆ ಬಿಟ್ಟೆ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ಮೂಲಕ ತಿಳಿಸ್ಬೇಕು ಅಂತ. ಇದು ಒಂದು ನಾವು ಭಾರತ ನಕಾಶೆ, ಒಟ್ಟಾಗಿ ನಾವು ನಕಾಶೆಯನ್ನ ನೋಡ್ತಿರ್ಬೇಕಾದ್ರೆ ಮೇಲ್ಗಡೆದು ಉತ್ತರ, ಕೆಳಗಡೆದು ದಕ್ಷಿಣ, ಆಮೇಲೆ ಪೂರ್ವ, ಪಶ್ಚಿಮ. ಹೌದು, ಉಪದಿಕ್ಕುಗಳು ನೋಡ್ರಿ ಯಾವ ತರ ತಗೋತೀವಿ ನಾವು. ಸರಿ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯವ್ಯ. ಅಂದ್ರೆ ಇದಕ್ಕೊಂದು ನಾವು ಸರಿಯಾದ ರೀತಿಯಲ್ಲಿ
ನನ್ನ ಪ್ರಕಾರ ಒಂದು ಹೇಳ್ತೀನಿ. ಉಯಿಪು ಆದ ನೈಪವ ಏನಂತ ಹೇಳ್ತೀವಿ? ಉಯಿಪು ಆದ. ಇಲ್ಲಿ ಉ ಅಂದ್ರೆ ಉತ್ತರ, ಈ ಅಂದ್ರೆ ಈಶಾನ್ಯ, ಪೂ ಅಂದ್ರೆ ಪೂರ್ವ, ನಂತರ ಆ ಅಂದ್ರೆ ಆಗ್ನೇಯ, ನಂತರ ದ ಅಂದ್ರೆ ದಕ್ಷಿಣ, ನೈ ಅಂದ್ರೆ ನೈಋತ್ಯ, ಪ ಅಂದ್ರೆ ಪಶ್ಚಿಮ, ವಾ ಅಂದ್ರೆ ವಾಯವ್ಯ. ಅಂದ್ರೆ ನಾವು ಬರುವಂತಹ ಮುಖ್ಯ ದಿಕ್ಕುಗಳು ಮತ್ತು ಉಪ ದಿಕ್ಕುಗಳನ್ನ ನಾವು ಉಯಿಪು ಆದ ನೈಪವ ಅಂತ ನಾವು ಈ ರೀತಿ ನೆನಪು ಉಳಿಯುವ ಹಾಗೆ ಒಂದು ಏನಂತ ಹೇಳ್ತಾರೆ, ಸಣ್ಣ ಚುಟುಕಿನ ರೀತಿಯಲ್ಲಿ ನಾವು ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಸಹಾಯ ಆಗುತ್ತೆ. ಏನದು? ಉಯಿಪು ಆದ ನೈಪವ ಅಂದ್ರೆ ಮುಖ್ಯ ದಿಕ್ಕುಗಳ ಮಧ್ಯದಲ್ಲಿ ಉಪ ದಿಕ್ಕುಗಳು ಬರ್ತಾವು. ಹೌದು. ಉತ್ತರ ಮತ್ತು ಪೂರ್ವ ದಿಕ್ಕಿನ ನಡುವೆ ಈಶಾನ್ಯ, ಪೂರ್ವ ದಿಕ್ಕು ಮತ್ತು ದಕ್ಷಿಣ ದಿಕ್ಕಿನ ನಡುವೆ ಆಗ್ನೇಯ, ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ನೈಋತ್ಯ, ಪಶ್ಚಿಮ ಹಾಗೂ ಉತ್ತರ ದಿಕ್ಕಿನ ನಡುವೆ ವಾಯವ್ಯ ಬರುತ್ತೆ. ಅರ್ಥ ಆಯ್ತಲ್ಲ ಎಲ್ಲರಿಗೆ? ದಿಗ್ವಾಚಕಗಳು ಅಂದ್ರೆ ದಿಕ್ಕುಗಳ ಹೆಸರುಗಳನ್ನ ಸೂಚಿಸುವಂತಹ ಪದಗಳಿಗೆ ನಾವು ದಿಗ್ವಾಚಕ ಅಂತ ಹೇಳ್ತೀವಿ. ಮುಂದೆ ಬರುವಂತಹ ಭಾವನಾಮ ನಂತರ ಸರ್ವನಾಮಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇನ್ನು ಯಾರೆಲ್ಲ ನಮ್ಮ SD ಕನ್ನಡ ಕಲಿಕೆಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಮಾಡಬೇಕು. ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೋಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರಗಳು.